ನಾಡಹಬ್ಬ ದಸರಾದ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನು ಕ್ರಮವಾಗಿ ವಿರೋಧಿಸುತ್ತಾ ಬಂದಿದ್ದಂತಹ BJP ಮತ್ತು JDS ಮತ್ತು ಹಿಂದೂ ಪರ ಸಂಘಟನೆಯ ನಾಯಕರು ಮತ್ತು ಕಾರ್ಯಕರ್ತರು ಈ ವಿಷಯದಲ್ಲಿ ಮಾಜಿ ಸಂಸದ BJPಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರಿದರು. ಅವರಿಗೆ ಈ ಆಯ್ಕೆ ಸರಿಯಲ್ಲ, ನೀವು ಸರ್ಕಾರಕ್ಕೆ ಒಂದು ನಿರ್ದೇಶನ ಮಾಡಿ ಬೇರೆಯವರ ಆಯ್ಕೆ ಆಗಲಿ ಅನ್ನುವಂತಹ ಧಾಟಿಯಲ್ಲಿ ಹೈಕೋರ್ಟ್ನಲ್ಲಿ ಅವರಿಗೆ ಸೋಲಾಗಿತ್ತು. ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಇದು ನಾಡ ಹಬ್ಬ, ಸರ್ಕಾರದ ಕಾರ್ಯಕ್ರಮ, ಧಾರ್ಮಿಕ ಆಚರಣೆ ಅಲ್ಲ. ಆ ಕಾರ್ಯಕ್ರಮದಲ್ಲಿ ಇಂಥವರು ಉದ್ಘಾಟಕರಾಗಬಾರ್ದು ಅಂತ ಎಲ್ಲೂ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು ನೋಡಿ. ಒಂದು ಹಂತದಲ್ಲಿ ಅರ್ಜಿದಾರರ ವಾದವನ್ನು ತೀವ್ರವಾಗಿ ಪ್ರಶ್ನಿಸಿದ ನ್ಯಾಯಾಧೀಶರು ಸಂವಿಧಾನದ ಪ್ರಸ್ತಾವನೆಯನ್ನು ಏನು ಹೇಳುತ್ತೆ, ನಾವು ಜಾತ್ಯತೀತತೆಯನ್ನು ಒಪ್ಪಿಕೊಂಡಿರುವಾಗ ಇಂತಹ ಅರ್ಜಿಯನ್ನು ಪರಿಗಣಿಸುವ ಅವಶ್ಯಕತೆ ಎಲ್ಲಿದೆ ಎಂದು ಪ್ರಶ್ನಿಸಿದರು. ಅಷ್ಟೇ ಅಲ್ಲ, ತುರ್ತು ವಿಚಾರಣೆಗೆ ಸೇರಿಸಬೇಕೆಂಬ ಮನವಿಗೂ ಪೀಠ ಆಶ್ಚರ್ಯ ವ್ಯಕ್ತಪಡಿಸಿತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೇ, ಅಷ್ಟೊಂದು ತುರ್ತಿನ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡುವ ಮೂಲಕ ಒಂದು ಕೋರ್ಟ್ ತಪರಾಖಿ ಕೊಟ್ಟಿದೆ. ಅರ್ಜಿದಾರರ ಪರ ವಕೀಲರು ದಸರಾ ಧಾರ್ಮಿಕ ಹಬ್ಬ, ಇದುವರೆಗೂ ಹಿಂದೂ ಧರ್ಮೀಯರೇ ಉದ್ಘಾಟನೆ ಮಾಡಿದ್ರು ಎಂದು ಸಮರ್ಥಿಸಲು ಮುಂದಾದಾಗ ನ್ಯಾಯಾಧೀಶರು ಕಟುವಾಗಿ ಪ್ರತಿಕ್ರಿಯಿಸಿ, ನೀವು ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದ್ದೀರಾ, ನಿಮಗೆ ಅದು ಅರ್ಥವಾಗಿದೆಯಾ ಅಥವಾ ಅರ್ಥ ಆಗಿಲ್ವಾ, ನಾವು ಅದನ್ನು ವಿವರಿಸಬೇಕಾ, ಈ ಅರ್ಜಿಯನ್ನು ಯಾವ ಆಧಾರದ ಮೇಲೆ ನೀವು ಸಲ್ಲಿಸಿದ್ದೀರಿ ಅನ್ನೋ ಪ್ರತಿಪ್ರಶ್ನೆಗಳನ್ನು ಕೇಳಿದ್ರು. ಅಂತಿಮವಾಗಿ ಇದು ವಿಚಾರಣೆಗೆ ಯೋಗ್ಯವಲ್ಲ ಎಂದು ಹೇಳಿ ಅರ್ಜಿಯನ್ನು ತಿರಸ್ಕರಿಸಲಾಯಿತು. ಇದೇ ದಸರಾ ಹಬ್ಬವನ್ನು ಮುಂಚೆ ಸಾಹಿತಿ ನಿಸಾರ್ ಅಹಮದ್ ಅವರು ಉದ್ಘಾಟಿಸಿದ್ರು ಕೂಡ, ಅದನ್ನು ಕೂಡ ಇಲ್ಲಿ ನ್ಯಾಯಾಧೀಶರು ನೆನಪಿಸಿಕೊಂಡಿದ್ದಾರೆ. ಆಗ ಇಲ್ಲದಂತಹ ವಿರೋಧ ಈಗ್ಯಾಕೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನಿಸಿರುವಂಥದ್ದು ನೋಡಿ. ಮೈಸೂರು ಕೊಡಗು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಪರವಾಗಿ ಗೌರವ್ ಅನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದರು. ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡಂತಹ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ? ಇದು ವಿಚಾರಣೆಗೆ ಯೋಗ್ಯವಲ್ಲದ ಕೇಸ್ ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಜಾ ಮಾಡಿದೆ. ಅಲ್ಲಿಗೆ ಒಂದಂತೂ ಖಚಿತ ಮತ್ತು ನಿಶ್ಚಿತ, ಈ ದೇಶದಲ್ಲಿ ಹುಟ್ಟಿದ ಅದು ಯಾವುದೇ ಧರ್ಮೀಯ ಆಗಿರಲಿ, ಆತ ಮೊದಲು ಭಾರತೀಯನಾಗಿರ್ತಾನೆ. ಆ ನಂತರದಲ್ಲಿ ಆತ ಯಾವ್ಯಾವ ಜಾತಿ ಧರ್ಮಗಳಲ್ಲಿ ಗುರುತಿಸ್ಕೊಂಡಿರ್ತಾನೋ ಅದಾಗ್ತಾನೆ. ಕೋರ್ಟ್ ಕೂಡ ಇದನ್ನೇ ಅತ್ಯಂತ ಸೂಚ್ಯವಾಗಿ ಹೇಳುತ್ತೆ. ದಸರಾದಂತಹ ನಾಡ ಹಬ್ಬಕ್ಕೆ, ಸರ್ಕಾರದ ಕಾರ್ಯಕ್ರಮಕ್ಕೆ ಹೀಗೆ ಒಂದೊಂದು ಸೇರಿಸ್ತಾ ಬಂದರೆ ವಿರೋಧಗಳನ್ನು ಅಥವಾ ತಾಕೀತುಗಳನ್ನು, ಹಿಂದೂಗಳನ್ನೇ ಮಾಡೋಣ ಅಥವಾ ಇಂಥವ್ರನ್ನೇ, ಅದಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಲ್ಲಿ ಏನು ನಾವು ಪ್ರಸ್ತಾವನೆ ಓದ್ಕೊಂಡಿರ್ತೀವಿ, ಶಾಲೆಗಳಲ್ಲಿ ಇವತ್ತು ಮಕ್ಕಳು ಸಣ್ಣ ಮಕ್ಕಳು ಹೇಳ್ತಿದ್ದಾರೆ, ಅವರಿಗೆ ಅರ್ಥ ಆಗ್ತಿರುವ ಸಂದರ್ಭಗಳಲ್ಲಿ ತೀರಾ ಜನಪ್ರತಿನಿಧಿಗಳಾಗಿರುವವರು, ಆಗಿದ್ದವರು, ಆಗಬೇಕಿರುವವರು ಹೀಗೆ ಧರ್ಮ ಮತ್ತು ಜಾತಿಗಳ ಲೆಕ್ಕಾಚಾರಗಳಲ್ಲಿ ಗುರುತಿಸಿಕೊಳ್ಳುವಿಕೆ ಇದೆಯಲ್ಲ, ಅದು ತಪ್ಪಾಗುತ್ತೆ. ಇನ್ನಾದರೂ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಎಲ್ಲಾದರೂ ಅಸಮಾನತೆ ಉಂಟಾಗಿದ್ದರೆ ಜಾತಿಗಳ ಮಧ್ಯೆ ಅಂಥವರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳನ್ನು ಮೊದಲು ಮಾಡೋದು ಬಿಟ್ಟು ಅದಕ್ಕೆ ಬದಲಿಯಾಗಿ ಧರ್ಮಗಳ ವಿಚಾರವಾಗಿ ಮಾತಾಡುವಂಥದ್ದು ಅಷ್ಟು ಶೋಭೆ ಅಲ್ಲ ಅನ್ನುವಂಥದ್ದನ್ನು ರಾಜಕಾರಣಿಗಳಿಗೆ ಕೋರ್ಟ್ ಒಂದು ನೇರವಾಗಿಯೇ ಒಂದು ಮೆಸೇಜ್ ಕೊಟ್ಟಿದೆ. ಇದು ಕೇವಲ ಪ್ರತಾಪ್ ಸಿಂಹ ಅವ್ರಿಗೇ ಮಾಡಿರುವಂತಹ ಪಾಠ ಅಂತ ಅಂದ್ಕೊಳ್ಳುವಂಥದ್ದು ದಡ್ಡತನ. ಉಳಿದವರು ಯಾರೇ ಈ ಥರ ಮಾಡ್ತಿದ್ರು ಕೂಡ ಅವರು ಈ ತೀರ್ಪಿನಿಂದ ಕಲಿಯಬೇಕಾದದ್ದು ಇದೆ. ನೀವೇನಂತೀರಾ? ಕಮೆಂಟ್ ಮಾಡಿ.